ನಮಸ್ಕಾರ. ಮೈನ ಮನದಾಳ ಅನ್ನುವ ಈ ಸರೋವರದ ಒಳಕ್ಕೆ ಪಾತಾಳ ಗರಡಿಯನ್ನು ಕಳಿಸಿ ಹೆಕ್ಕಿ ತೆಗಿತಾ ಇರತಕ್ಕಂತಹ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯ ಅನೇಕ ಚಿಂತನೆಗಳನ್ನು ಮತ್ತೊಂದು ಸಲ ಮಣಿಮುತ್ತಿನಂತೆ ಹೊಳಪು ನೀಡಿ ಅದನ್ನು ಅವಲೋಕಿಸುವ ಪ್ರಯತ್ನನ ನೀವು ಸೇರ್ ಮಾಡ್ತಾ ಇದ್ದೀವಿ. ಈ ಒಂದು ಸಿಂಚನದಲ್ಲಿ ಇಂದು ನಾವು ಹೊರಗೆ ತೆಗೆದಿರತಕ್ಕಂತಹ ಒಂದು ವಿಚಾರ ಅಂದ್ರೆ ನಮ್ಮ ಮದುವೆ ಅಥವಾ ವಿವಾಹದ ಬಗೆಗೆ ಅನೇಕ ವಿಚಾರಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡ್ವಿ. ಹಾಗೆಯೇ ನಮ್ಮ ವಿವಾಹದ ಆಚರಣೆಗಳಿಗೆ ಸಂಬಂಧಪಟ್ಟಂತ ಒಂದು ವಿಚಾರದ ಬಗೆಗೆ ಮರೆತು ಹೋಗಿರತಕ್ಕಂಥ ವಿಚಾರವನ್ನ ನೆನಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ನಾವು ನಮ್ಮ ದೇಶದಲ್ಲಿ ಮದುವೆಯನ್ನು ಮಾಡುವಾಗ ವಿವಾಹಿತ ಮಹಿಳೆಗೂ ವಿವಾಹವಾಗದ ಕನ್ಯೆಗೂ ಇರತಕ್ಕಂತಹ ಬಾಹ್ಯ ಲಕ್ಷಣಗಳಲ್ಲಿ ಬಹಳ ಮುಖ್ಯವಾದದ್ದು ಮಾಂಗಲ್ಯ. ಮದುವೆಯಾದ ನಂತರ ಪುರುಷನಿಂದ ಸ್ತ್ರೀಯ ಕೊರಳಿಗೆ ಕಡಲ್ಪಡುವ ಈ ಒಂದು ಮಾಂಗಲ್ಯಕ್ಕೆ ವಿಪರೀತವಾದ ಅರ್ಥ ಇದೆ. ಅದರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳದ ಒಂದು ವರ್ಗ ಇದಾರಲ್ಲ, ಅವರು ಈ ಎತ್ತಿಗೆ ಮೂಗುದಾರವನ್ನು ಹಾಕಿ ನಿಯಂತ್ರಣಕ್ಕೆ ತಗೊಳ್ತಾರಲ್ಲ, ಹಾಗೆಯೇ ಒಂದು ಹೆಣ್ಣಿಗೆ ಗಂಡು ಮಾಂಗಲ್ಯ ಅನ್ನುವ ಸೂತ್ರವನ್ನು ಬಂಧಿಸಿ ತನ್ನ ಲಗಾಮನ್ನ ಹಿಡ್ಕೊಳ್ತಾನೆ ಕೈಯಲ್ಲಿ ಅನ್ನುವ ಅರ್ಥಹೀನವಾದ ವಿಚಾರಗಳನ್ನು ಸಹ ಹೇಳ್ತಾರೆ. ವಸ್ತು ಸಹ ಇರ್ತಕ್ಕಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದಂತೆ ಮಾತನಾಡುವ ಒಂದು ವರ್ಗ ಇದೆಯಲ್ಲ, ಇದು ಅವರ ಅಭಿಪ್ರಾಯ. ಅದಿರ್ಲಿ, ನಾವು ಆ ಕಡೆ ಇಡೋಣ. ಒಟ್ಟಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಈ ಮಾಂಗಲ್ಯ ಧಾರಣೆಯ ಸಂದರ್ಭದಲ್ಲಿ ಆಗ್ತಕ್ಕಂತಹ ವಿಚಾರ ಏನು, ಮಾಂಗಲ್ಯದ ಆಕಾರ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬಂಧುಗಳೇ, ಈ ಮಾಂಗಲ್ಯ ಅಂತಕ್ಕಂಥದ್ದಕ್ಕೆ ನಮ್ಮ ಕನ್ನಡದಲ್ಲಿ ತಾಳಿ ಅನ್ನೋ ಒಂದು ಹೆಸರಿದೆ. ಈ ತಾಳಿ ಅನ್ನುವ ಒಂದು ಆಭರಣವನ್ನ ಮದುವೆಯ ವೇಳೆಯಲ್ಲಿ ಶುಭ ಮುಹೂರ್ತದಲ್ಲಿ ಕಟ್ಟುವ ಒಂದು ಸಂದರ್ಭವನ್ನು ನೀವೆಲ್ಲ ಸಾಕ್ಷಿಗಳಾಗಿದ್ದೀವಿ. ಆ ಒಂದು ಧನ್ಯತಾ ಸಮಯದಲ್ಲಿ ಆಡ್ತಕ್ಕಂತಹ ಲಘು ಧೃತ ಕೂಡಿರ್ತಕ್ಕಂತಹ ವಾದನವನ್ನು ಕೂಡ ನಾವು ಕೇಳಿ ಕಣ್ತುಂಬಿಸಿಕೊಂಡಿದ್ದೀವಿ. ಓಂ ಭಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಗಂ. ಇಂತಹ ತಾಳಿ ಕಟ್ಟುವಿಕೆಯನ್ನ ಮಾಂಗಲ್ಯಾಧಾರಣ ಮುಹೂರ್ತ ಸುಮುಹೂರ್ತೋಸ್ತು ತ್ವಿತಿ ಗೃಹಣಾಂತೋ ಅಂತ ಹೇಳಿ ಪುರೋಹಿತರು ಹೇಳ್ತಕ್ಕಂಥ ಮಂತ್ರವನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಈ ಮಾಂಗಲ್ಯ ಅನ್ನುವುದು ಒಂದೊಂದು ಸಂಸ್ಕೃತಿಯಲ್ಲಿ ಅಂದ್ರೆ ಒಂದೊಂದು ಬಗೆಯ ಪ್ರಾದೇಶಿಕತೆಯಿಂದ ಕೂಡಿರತಕ್ಕಂತಹ ಭಾರತೀಯ ಸಂಸ್ಕೃತಿಯಲ್ಲಿ ವೈವಿಧ್ಯತೆಗಳು ತುಂಬಿದೆ. ಆದರೂ ಅದರೊಳಗಡೆ ಏಕತೆ ಇದೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಈ ವೈವಿಧ್ಯತೆಯಲ್ಲಿ ತಮಿಳುನಾಡಿನ ಜನ ಕೊರಳಿಗೆ ಕಟ್ಟತಕ್ಕಂತಹ ತಾಳಿಯೇ ಒಂದು ವಿಧಾನ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ಒಂದು ಕೊಡವ ಸಂಸ್ಕೃತಿಯ ಜನ, ಕೊಡಗರು ಅಂತ ಕರಿತೀವಲ್ಲ, ಅವರು ಹಾಕ್ತಕ್ಕಂಥ ತಾಳಿಯ ಒಂದು ಆಕಾರವೇ ಬೇರೆ ಇರುತ್ತೆ. ಹಾಗೆ ಉತ್ತರ ಭಾರತದ ಆಕಾರವೇ ಬೇರೆ ಇರುತ್ತೆ. ಕರ್ನಾಟಕದಲ್ಲಿರ್ತಕ್ಕಂತಹ ಪಾರಂಪರಿಕವಾದ ಸಾತ್ವಿಕ ಕುಟುಂಬಗಳು, ಶಿಷ್ಟ ಕುಟುಂಬಗಳು ಅಂತ ಏನ್ ಕರಿತೀವೋ, ಅವರು ಧರಿಸ್ತಕ್ಕಂತಹ ತಾಳಿಯ ಒಂದು ಆಕಾರ ಬೇರೆ ಇರುತ್ತೆ. ಹಾಗಾಗಿ ಇತರರ ತಾಳಿಯ ಆಕಾರಗಳ ಅರ್ಥವನ್ನ ಅವರು ಬಲ್ಲರು. ಆದರೆ ನಮ್ಮ ಪರಂಪರೆಯಲ್ಲಿರ್ತಕ್ಕಂತಹ ಕನ್ನಡ ನಾಡಿನಲ್ಲಿರ್ತಕ್ಕಂತಹ ತಾಳಿ ಅನ್ನುವುದರ ಆಕಾರದ ಹಿಂದೆ ಏನ್ ಅಡಗಿದೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ವಿಚಾರ ಮಾಡೋಣ. ನೋಡಿ, ನಾವು ತಾಳಿಯನ್ನ ಕಟ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ತಾಳಿಯನ್ನ ಒಮ್ಮೆ ಕಟ್ಟಿ ಅದಾದ ಸ್ವಲ್ಪ ಹೊತ್ತಿನ ನಂತರ ನಡೀತಕ್ಕಂತಹ ಇನ್ನೊಂದು ಮುಹೂರ್ತ ಅಂದ್ರೆ ಆಚರಣೆಯನ್ನ ನಾಗೋಲಿ ಅಂತ ಕರಿತೀವಿ. ಆ ನಾಗವಲ್ಲಿ ಸಂದರ್ಭದಲ್ಲಿ ಇನ್ನೊಂದು ತಾಳಿಯನ್ನು ಕೂಡ ಇದೇ ಹೆಣ್ಣಿಗೆ ಕಟ್ಟಲಾಗುತ್ತೆ. ಒಟ್ಟಾರೆ ಕಟ್ಕೊಳ್ತಕ್ಕಂತಹ ತಾಳಿ ಎರಡಿರುತ್ತವೆ. ಜೋಡಿ ತಾಳಿ ಕಟ್ಕೊಳ್ಳುತ್ತೆ. ಎರಡು ಬೇರೆ ಬೇರೆ ಗಂಡಸರಲ್ಲ, ಒಂದೇ ಗಂಡಸು ಕಟ್ತಕ್ಕಂತಹ ಎರಡು ತಾಳಿಗಳಿಗೆ ಏನ್ ಅರ್ಥ ಇದೆ, ಎರಡಾದ್ರೂ ಯಾಕೆ ಬೇಕು, ಒಂದು ಕಟ್ಟಿದ್ರೆ ಸಾಲದೆ ಅನ್ನೋ ಪ್ರಶ್ನೆಗಳು ನಮಗೆ ಮೂಡುತ್ತೆ. ಆದ್ರೆ ಬಂಧುಗಳೇ, ನಾವು ಈ ತಾಳಿಯ ಆಕಾರವನ್ನ ಸ್ವಲ್ಪ ಗಮನಿಸೋಣ. ಈ ತಾಳಿಯ ಆಕಾರ ಹೇಗಿದೆ ಅಂತಂದ್ರೆ, ಒಂದು ಹೆಣ್ಣಿನ ಸ್ತನ ಇದೆಯಲ್ಲ, ಅದರ ಆಕಾರದಲ್ಲಿ ಇದನ್ನು ಸಿದ್ಧಪಡಿಸಲಾಗುತ್ತೆ. ಗುಂಡಾದ ಮತ್ತೆ ಉಬ್ಬಾದ ಮತ್ತೆ ಒಂದು ಬಟ್ಟಲಿನಂತಹ ಆಕಾರವನ್ನ ಹೆಣ್ಣಿನ ಸ್ತನಗಳು ಪಡೆದಿರುತ್ತಲ್ಲ, ಆ ಆಕಾರವನ್ನ ಪಡ್ಕೊಳ್ಳೋದು ಮಾತ್ರವಲ್ಲ, ಆ ಸ್ತನಾಗ್ರದ ಭಾಗವನ್ನೂ ಸಹ ಈ ತಾಳಿಯಲ್ಲಿ ಒಂದು ಕೆಂಪು ಹರಳನ್ನ ಇಡುವ ಮೂಲಕ ತೋರಿಸಿರ್ತಾರೆ. ಹಾಗಾಗಿ ಹೆಣ್ಣಿನ ಸ್ತನದ ಪ್ರತೀಕವಾಗಿ ಈ ತಾಳಿಯನ್ನ ಕಟ್ಕೊಳ್ತಾರೆ. ಆ ಸ್ತನ ಒಂದಿರೋದಿಲ್ಲ ಹೆಣ್ಣಿಗೆ, ಎರಡು ಸ್ತನಗಳಿರುತ್ತಲ್ಲ,
ಸಂಪದ್ಭರಿತವಾದ 2 ಸ್ತನಗಳ ಸಂಕೇತವಾಗಿ 2 ತಾಳಿಗಳನ್ನ ಸಂಪ್ರದಾಯಸ್ಥ ಮಹಿಳೆಯರ ಕುತ್ತಿಗೆಯಲ್ಲಿ ಕರ್ನಾಟಕದ ಜನ ಧರಿಸ್ತಾರೆ. ತಾಳಿ ಮತ್ತು ಈ ಸ್ತನ ಯಾತಕ್ಕೆ, ಇದರ ಆಕಾರ ಯಾಕೆ ಬೇಕು ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಸ್ತನವನ್ನ ಇಂದು ಲೈಂಗಿಕ ಆಕರ್ಷಣೆಯ ಒಂದು ವಸ್ತು ಅಂತ ಮಾಡಿಬಿಟ್ಟಿದ್ದಾರೆ. ಆ ಸ್ತನವನ್ನು ಕಂಡ ಕೂಡಲೇ ಲೈಂಗಿಕ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಪ್ರಾಚೀನ ಭಾರತದಲ್ಲಿ ಹೀಗಿರ್ಲಿಲ್ಲ. ಆ ಸ್ತನಗಳನ್ನ ಮುಚ್ಚುವ ಒಂದು ಪರಿಪಾಠವೇ ಇರಲಿಲ್ಲ. ಆ ಒಂದು ಶಿಷ್ಟ ವರ್ಗದ ಉನ್ನತ ಅರಸು ಮನೆತನದ ರಾಜ ಮಹಾರಾಜರುಗಳ ಮಡದಿಯರು ಮಾತ್ರ ಕಂಚುಕ ಅನ್ನುವ ಒಂದು ಉಡುಗೆಯನ್ನ, ಆದರೆ ತೊಡುಗೆಯನ್ನು ಧರಿಸ್ತಾ ಇದ್ರು. ತಮ್ಮ ಸ್ತನಾಗ್ರಗಳನ್ನ ಮಾತ್ರ ಮುಚ್ಕೊಳ್ತಾ ಇದ್ರು. ಅವತ್ತಿನ ದಿವಸ ಸ್ತನ ಮರೆಯಾಗಬೇಕಾದಂತಹ ಒಂದು ಅಶ್ಲೀಲ ಒಂದು ಅಂಗವಾಗೇನು ಇರಲಿಲ್ಲ. ಸ್ತನ ಅನ್ನೋದು ಮಾತೃತ್ವದ ಸಂಕೇತವನ್ನಾಗಿ ಭಾರತೀಯರು ನೋಡಿದ್ದಾರೆ. ಅನೇಕ ದೇವಿಯರ ಶಿಲ್ಪಗಳಲ್ಲಿ, ಅದರಲ್ಲೂ ದೇವಿಯರ ಶಿಲ್ಪಗಳು ನಗ್ನವಾಗಿ ಅಂದ್ರೆ ಮೇಲ್ಭಾಗವನ್ನ ತೆರೆದು ತಮ್ಮ ಸ್ತನಗಳನ್ನ ಕಾಣಿಸ್ಕೊಳ್ತಾ ಸ್ತ್ರೀತ್ವದ ಸಂಕೇತವಾಗಿ ಸ್ತನವನ್ನ ಕಾಣಿಸ್ಕೊಳ್ತಾ ದೇವಾಲಯಗಳಲ್ಲಿ ಕುಳಿತಿರುವ ಶಿಲ್ಪಗಳನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ತನಗಳನ್ನ ಒಂದು ಕಾಮಕ್ಕೆ ಸಂಬಂಧಪಟ್ಟ ಅಂಗ, ಉತ್ತೇಜಕ ಅಂಗ ಅಂತ ಎಂದು ಭಾವಿಸದೆ ಮಾತೃತ್ವದ ಸಂಕೇತವಾಗಿ ಸ್ತನಗಳನ್ನ ಕಂಡಿದ್ದಾರೆ. ಹಾಗಾಗಿ ಸ್ತನಗಳನ್ನ ನೋಡಿದ ಕೂಡಲೇ ಹೇಗೆ ನಾವು ತಾಯಿಯನ್ನ ಪವಿತ್ರವನ್ನ ಅನುಭವಿಸ್ತೀವೋ, ಪಾವಿತ್ರ್ಯವನ್ನ ಅನುಭವಿಸ್ತೀವೋ, ಹಾಗೆಯೇ ಈ ಸ್ತನಗಳ ಸಂಕೇತವನ್ನ ಬಾಹ್ಯವಾಗಿ ಕಾಣಿಸ್ತಕ್ಕಂತಹ ಆಭರಣವನ್ನ ಧರಿಸಿರುವವಳನ್ನ ಕಂಡ ಕೂಡಲೇ ನಾವು ನಮ್ಮ ತಾಯಿಯಂತೆ ಅವಳನ್ನ ಕಾಣಬೇಕು. ಪರದಾರೆಯನ್ನ ಮಾತೃವತ್ ಪರಿಪಾಲಯೇತ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿದ ಕೂಡಲೇ ಒಂದು ಹೆಣ್ಣನ್ನ ಗಂಡು ನೋಡುವ ದೃಷ್ಟಿಕೋನ ಬದಲಾಗಿ ಬಿಟ್ಟು ಇವಳು ತಾಯಿ ಕಣೆಯ, ನನ್ನ ತಾಯಿ ಅಂತ ಭಾವನೆ ಬರ್ಲಿಕ್ಕೋಸ್ಕರವಾಗಿ ಸ್ತನದ ಆಕಾರದಲ್ಲಿ ತಾಳಿಗಳನ್ನ ಮಾಡಿ ಭಾರತೀಯ, ಅದರಲ್ಲೂ ಕನ್ನಡ ನಾಡಿನ ಸಂಸ್ಕೃತಿಯಲ್ಲಿ ಬಳಸ್ಕೊಳ್ತಾ ಇರೋದನ್ನ ನಾವು ಕಂಡಿದ್ದೀವಿ. ಹಾಗಾಗಿ ಸ್ತನದ ಬಗೆಗೆ ತುಚ್ಛವಾದ, ಕೀಳಾದ, ಲೈಂಗಿಕವಾದ ಅಭಿಪ್ರಾಯ ನಮ್ಮಲ್ಲೆಂದೂ ಇಲ್ಲ. ನೋಡಿ, ನಮ್ಮ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಕಾಳಿದಾಸ ತನ್ನ ಈ ಒಂದು ಕಾಳಿಯನ್ನ ವಿವರಣೆ ಮಾಡುವಾಗ ಉತ್ತುಂಗ ಸ್ತನ ಮಂಡಲೆ ಅಂತ ಹೇಳ್ತಾರೆ. ಅಂದ್ರೆ ಹಿರಿದಾದ ಸ್ತನಗಳನ್ನ, ಭೂಮಿಯ ನಾವು ಪರ್ವತ ಸ್ತನ ಮಂಡಲೆ ಅಂತ ಕರಿತೀವಿ. ಸ್ತನ ಅಂತಕ್ಕಂಥದ್ದು ಹೆಣ್ಣಿನ ಒಂದು ನಿಜವಾದ ದಿವ್ಯವಾದ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಒಂದು ರೂಪ. ಹಾಗಾಗಿ ಮತ್ತೊಂದು ಶ್ಲೋಕದಲ್ಲಿ ಸಾಹಿತ್ಯಮಪಿ ಸಂಗೀತಂ ಸರಸ್ವತ್ಯಾಹ ಸ್ತನದ್ವಯಂ ಏಕಮಾಪಾತ ಮಧುರಂ ಅನ್ಯದ ಆಲೋಚನಾಮೃತಂ ಅಂತ. ಸಂಗೀತ ಮತ್ತು ಸಾಹಿತ್ಯಗಳು ಸರಸ್ವತಿ ದೇವಿಯ ಸ್ತನಗಳಂತೆ ಇರತಕ್ಕಂತಹ ದ್ವಯಗಳು. ಇವುಗಳಲ್ಲಿ ಒಂದರಲ್ಲಿ ಏಕಮಾಪಾತ ಮಧುರಂ, ಒಂದು ರೀತಿ ಹರಿತಕ್ಕಂತಹ ಸಂಗೀತದ ಒಂದು ಭಾವನೆಗಳು ಮನುಷ್ಯನ ಮನಸ್ಸಿನಲ್ಲಿ ಮಧುರವಾದ ಅಭಿಪ್ರಾಯವನ್ನು ತರುತ್ತೆ. ಮತ್ತೊಂದು ಅಂದರೆ ಸಾಹಿತ್ಯ, ಸಂಗೀತದಲ್ಲಿ ಅಡಗಿರ್ತಕ್ಕಂಥ ಸಾಹಿತ್ಯ ಆಲೋಚನಾಮೃತಂ, ಏಕಮಾಪಾತ ಮಧುರಂ ಏಕದಾಲೋಚನಾಮೃತಂ ಅನ್ಯದಾಲೋಚನಾಮೃತಂ ಅಂತ ಹೇಳಿ 2 ಸ್ತನಗಳಿಂದ ಬರತಕ್ಕಂತಹ ದಿವ್ಯವಾದ ಅಮೃತ ಧಾರೆಯನ್ನ ಸಂತೋಷದಿಂದ ನಮ್ಮ ಪೂರ್ವಜರು ಹೇಳಿದ್ದಾರೆ. ಒಟ್ಟಾರೆ ಬಂಧುಗಳೇ, ಸ್ತನ ಅನ್ನತಕ್ಕಂಥದ್ದು ಕೇವಲ ಅಶ್ಲೀಲತೆಯ ಸಂಕೇತ ಅಂತ ನಮ್ಮ ಹಿಂದೂ ಜನಗಳು ಎಂದೂ ಭಾವಿಸಿರಲಿಲ್ಲ. ಜೊತೆಗೆ ಸ್ತನದ ಆಕಾರದಲ್ಲಿ ಕೂಡಿರುವ ಅಂತಸ್ಥವಾದ ಸ್ತನವನ್ನು ಬಹಿರಂಗವಾಗಿ ಪ್ರದರ್ಶಿಸ್ತಾ ಇರ್ತಕ್ಕಂತಹ ಈ ಒಂದು ಆಭರಣವನ್ನು ನೋಡಿದ ಕೂಡಲೇ ನೋಡುಗರ ಮನಸ್ಸಿನಲ್ಲಿ ತಾಯಿಯಂತಹ ಭಕ್ತಿ ಭಾವ ಮೂಡಬೇಕು ಅನ್ನೋ ದೃಷ್ಟಿಯಿಂದಲೇ ಈ ತಾಯಿ ತಾಳಿಯನ್ನ ಧರಿಸಿರ್ತಾಳೆ. ಹಾಗಾಗಿ ಈ ತಾಳಿಯನ್ನ ನಾವು ಮುಹೂರ್ತದ ಸಮಯದಲ್ಲಿ 10 ಜನ ಬಂದಿರತಕ್ಕಂಥ ಮುತ್ತೈದೆಯರ ಕೈಯಲ್ಲಿ ಅದನ್ನ ಮುಟ್ಟಿಸಿ ಅದರ ಸೂತ್ರದ ಗಂಟನ್ನ ಬಲಪಡಿಸಿ ಈ ಒಂದು ಗಂಟಿನಿಂದ ಕೂಡಿದ ತಾಳಿ ಶಾಶ್ವತವಾಗಿ ಇರಲಿ, ಇವಳ ಸೌಮಂಗಲ್ಯ ಶಾಶ್ವತವಾಗಿ ಮುಂದುವರಿಯಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಸಾರ್ವಜನಿಕ ಮಹಿಳೆಯರಿಂದ, ಹಿರಿಯರಿಂದ ಆಶೀರ್ವಾದ ಪಡಿಸಿ ಅದನ್ನ ಪುರುಷನ ಕೈಲಿ ಸಿರಿಗೆ ಕಟ್ಟಿಸ್ಕೊಳ್ತಾರೆ. ಹಾಗಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಶಾಸ್ತ್ರಗಳು, ಸಂಪ್ರದಾಯಗಳು, ಆಚರಣೆಗಳು ಕೇವಲ ಅರ್ಥಹೀನವಾದ ಮಕ್ಕಳಾಟವಲ್ಲ, ಅದರ ಹಿಂದೆ ಪ್ರಬುದ್ಧವಾದ ಚಿಂತನೆಗಳ ಅಡಗಿದೆ ಅನ್ನೋದು ನಮಗೆ ತಿಳಿಯಬೇಕಾದ್ರೆ, ಓಹೋ ಅದರಲ್ಲಿ ಏನೋ ಸತ್ವ ಇದೆ ಅನ್ನೋ ಮನೋಭಾವದಿಂದ ಅದರತ್ತ ನೋಡಿದಾಗ ನಮಗೆ ಅದರೊಳಗಿನ ಬೇಕಾದಷ್ಟು ಅರ್ಥಗಳು ಗೊತ್ತಾಗುತ್ತೆ. ಹಾಗಿಲ್ಲದೆ ಇವೆಲ್ಲವೂ ಕಾಕಮ್ಮ ಗುಬ್ಬಕ್ಕನ ಕಥೆಗಳಲ್ಲಿ ಹೇಳತಕ್ಕಂತಹ ಆಚರಣೆಗಳು, ಅವುಗಳೇನೂ ಅರ್ಥ ಇಲ್ಲ ಅಂತ ಬಿಟ್ರೆ ಅವುಗಳಿಂದ ನಾವು ವಂಚಿತರಾಗ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಪರಂಪರೆಯತ್ತ ಒಂದು ಹಿನ್ನೋಟವನ್ನು ಬೀರಿ ಅದರೊಳಗಿನ ನಿಜ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಈ ಮನದಾಳದ ಮಾತುಗಳಲ್ಲಿ ನಡೆಸಲಾಗ್ತಾ ಇದೆ. ಅದರಿಂದ ಇವತ್ತಿನ ಈ ಒಂದು ಸುವಿಚಾರ ಸಿಂಚನದ ಮೂಲಕ ತಾಳಿ, ಸುಮಂಗಲಿಯ ಕೊಳಲಿನಲ್ಲಿರ್ತಕ್ಕಂಥ ತಾಳಿ ಅಂದ್ರೆ ಏನು ಅನ್ನೋ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ನಡೆಸಿದ್ದೀವಿ.
ಇದರ ಜೊತೆ ಭಾಗವಹಿಸಿದ ನಿಮಗೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ನಮನಗಳು. ನಮಸ್ಕಾರ.